ಆರ್ಎಸ್ಎಸ್ ಪಥಸಂಚಲನ ಜಟಾಪಟಿಗೆ ಸಂಬಂಧಿಸಿದಂತೆ ಕಲಬುರಗಿ ಹೈಕೋರ್ಟ್ ನ್ಯಾಯಾಧೀಶರ ವಿರುದ್ಧ ಉರಲಿಂಗಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ಅವಹೇಳನಕಾರಿ ಹೇಳಿಕೆಗೆ ಕಲಬುರಗಿ ಹೈಕೋರ್ಟ್ ವಕೀಲರ ಸಂಘ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಗೌರೀಶ್ ಕಾಶಂಪುರ್, ನ್ಯಾಯಾಧೀಶರನ್ನು ರಾಜಕೀಯ ಪಕ್ಷಕ್ಕೆ ಹೋಲಿಸಿ ಮಾತನಾಡಿರುವುದು ಖಂಡನೀಯವಾಗಿದೆ. ತಕ್ಷಣವೇ ಸ್ವಾಮೀಜಿಯನ್ನು ಕ್ರಿಮಿನಲ್ ನ್ಯಾಯಾಂಗ ನಿಂದನೆ ಅಡಿಯಲ್ಲಿ ಬಂಧಿಸಲು ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರ ಬರೆಯಲಾಯಿತು ಎಂದು ಹೇಳಿದರು. ಕಳೆದ ವಾರ ಜ್ಞಾನಪ್ರಕಾಶ ಸ್ವಾಮೀಜಿ ಉರಲಿಂಗಪೆದ್ದಿ ಮಠ ಮೈಸೂರಿನವರು ಯಾದಗಿರಿಯಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಬಗ್ಗೆ ಅಸಡ್ಡೆಯ ಭಾಷೆಗಳನ್ನು ಬಳಸಿ ಒಂದು ವೇಳೆ ಯಾವುದೋ ಒಂದು ಪ್ರಕರಣದಲ್ಲಿ ನೀವು ಇಂಥದ್ದೇ ತೀರ್ಪುಗಳನ್ನು ಕೊಡಬೇಕು, ಆ ರೀತಿ ತೀರ್ಪುಗಳನ್ನು ಕೊಡದೇ ಇದ್ರೆ ನೀವು ನ್ಯಾಯಮೂರ್ತಿಗಳಾಗೋದಕ್ಕೆ ಅನರ್ಹರು, ನಾನು ಅವ್ರು ಬಳಸಿರುವಂತಹ ಭಾಷೆಯನ್ನ ಇಲ್ಲಿ ಬಳಸ್ತಾ ಇಲ್ಲ. ಅಷ್ಟು ಕೆಟ್ಟ ಮಟ್ಟದ ಪದಗಳನ್ನ ಒಬ್ಬ ಗೌರವಾನ್ವಿತ ಸ್ಥಾನದಲ್ಲಿರುವಂತ ಪೂಜನೀಯ ಸ್ಥಾನದಲ್ಲಿರುವಂತ ಒಬ್ಬ ಸ್ವಾಮಿಗಳಾಗಿ ಪ್ರತಿದಿನ ಬೆಳಗಾದ್ರೆ ಸಂವಿಧಾನ 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 ಅಂತ ಹೇಳುವಂತ ಒಬ್ಬ ಸ್ವಾಮಿಗಳು, ಅದೇ ಸಂವಿಧಾನದ ಪರಮೋಚ್ಚ ಪೀಠದಲ್ಲಿ ಕೂರ್ತಿರ್ತಕ್ಕಂಥ ಗೌರವಾನ್ವಿತ ನ್ಯಾಯಮೂರ್ತಿಗಳನ್ನ ಒಂದ್ ವೇಳೆ ನೀವು ಇದೇ ರೀತಿ ತೀರ್ಪುಗಳನ್ನ ಕೊಡದೇ ಇದ್ರೆ ನೀವು ಒಬ್ಬ ಪಕ್ಷದ ಏಜೆಂಟರು, ನೀವು ನಾಲಾಯಕರು ಅಂತ ಹೇಳೋದ್ರ ಮುಖಾಂತರ ಅಂದ್ರೆ ನ್ಯಾಯಾಂಗದ ಮೇಲೆ ಒತ್ತಡ ತಂತ್ರದ ರೀತಿಯಲ್ಲಿ ಮಾತಾಡುವಂಥದ್ದು ಅವರ ಸ್ಥಾನಕ್ಕೆ ಶೋಭೆ ತರುವಂಥದ್ದಲ್ಲ. ನ್ಯಾಯಮೂರ್ತಿಗಳಾಗಿರ್ಬೋದು, ನ್ಯಾಯಾಧೀಶರುಗಳಾಗಿರ್ಬೋದು, ವಕೀಲರಾಗಿರ್ಬೋದು, ಈ ದೇಶದ ಕಾನೂನಿನ ಉಳಿವಿಗೆ ಹೋರಾಟ ಮಾಡ್ತಾ ಇರುವಂತ ವೃತ್ತಿಯಲ್ಲಿರುವಂತವರು. ಕೇವಲ ನ್ಯಾಯವಾದಿಗಳು ಅಥವಾ ನ್ಯಾಯಮೂರ್ತಿಗಳು ಮಾತ್ರ ಈ ದೇಶದ ಕಾನೂನಿನ ರಕ್ಷಕರಲ್ಲ. ಈ ದೇಶದ ಕಾನೂನಿನ ರಕ್ಷಣೆ ಮಾಡಬೇಕಾಗಿದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಜನ ಇವತ್ತೇನಾದ್ರೂ ಯಾವುದ್ರ ಮೇಲಾದ್ರೂ ನಂಬಿಕೆ ಇಟ್ಕೊಂಡಿದ್ದಾರೆ ಅನ್ನೋದಾದ್ರೆ ಅದು ನ್ಯಾಯಾಂಗದ ಮೇಲೆ. ಒಂದ್ ವೇಳೆ ನ್ಯಾಯಾಂಗದ ಮೇಲಿನ ನಂಬಿಕೆಯನ್ನ ಕಳ್ಕೊಂಡಿದ್ದೆ ಆದ್ರೆ ದೇಶದ ಅಧಪತನವನ್ನ ನಾವು ಎದ್ದು ನೋಡಬೇಕಾಗತ್ತೆ. ಅಂತ ಎಲ್ಲವನ್ನ ಬಿಟ್ಟು ಒಬ್ಬ ನ್ಯಾಯಮೂರ್ತಿಗಳಾಗಿರುವಂತವರು ತಮ್ಮ ಸಾಮಾಜಿಕ ಜೀವನ ಮತ್ತು ವೈಯಕ್ತಿಕ ಜೀವನವನ್ನ ಸಮಾಜದ ಕಾರ್ಯಕ್ಕೆ ಬದಿಗೊತ್ತಿ ನ್ಯಾಯದಾನದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರತಕ್ಕಂಥ ನ್ಯಾಯಮೂರ್ತಿಗಳಿಗೆ ಒಂದು ರಾಜಕೀಯ ಪಕ್ಷಕ್ಕೆ ಹೋಲಿಸಿ ಮಾತಾಡೋದು, ಒಂದು ಜಾತಿಗೆ ಹೋಲಿಸಿ ಮಾತಾಡುವುದು, ಒಂದು ಧರ್ಮಕ್ಕೆ ಹೋಲಿಸಿ ಮಾತಾಡೋದು ಯಾವತ್ತೂ ಖಂಡನಾರ್ಹ. ಇಂಥ ಯಾವುದೇ ಸಂಗತಿಯನ್ನು ಕೂಡ ವಕೀಲರ ಸಂಘ ಯಾವತ್ತೂ ಸಹಿಸಿಕೊಳ್ಳೋದಿಲ್ಲ. ಅವ್ರ ಸ್ವಾಮೀಜಿಗಳಾಗಿರ್ಲಿ, ಅವರ ರಾಜಕಾರಣಿಗಳಾಗಿರ್ಲಿ, ಅವ್ರ ಹೋರಾಟಗಾರರಾಗಿರ್ಲಿ, ಯಾರೇ ಆಗಿರಲಿ, ಎಲ್ಲರ ಹಕ್ಕುಗಳಿಗೆ ಹೋರಾಟ ಮಾಡ್ತಾ ಇರುವಂತವರು ನ್ಯಾಯವಾದಿಗಳು, ನ್ಯಾಯಮೂರ್ತಿಗಳು. ಅದು ಯಾವುದೇ ಜಾತಿ ಆಗಿರಲಿ, ಯಾವುದೇ ಜನಾಂಗ ಆಗಿರಲಿ, ಯಾವುದೇ ಸಂಘಟನೆ ಆಗಿರಲಿ, ಯಾವುದೇ ರಾಜಕೀಯ ಪಕ್ಷವಾಗಿರಲಿ, ನ್ಯಾಯವಾದಿಗಳಿಗಾಗಿರ್ಬೋದು, ನ್ಯಾಯಮೂರ್ತಿಗಳಾಗಿರ್ಬೋದು, ಇದು ಯಾರಿಗೂ ಅವಶ್ಯಕತೆ ಇಲ್ಲ. ನಾವೇನಾದ್ರೂ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಸಂವಿಧಾನದ ರಕ್ಷಣೆಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಅಂತ ಸಂವಿಧಾನದ ರಕ್ಷಣೆಗೋಸ್ಕರ ಕೆಲಸ ಮಾಡತಕ್ಕಂತ ನ್ಯಾಯಮೂರ್ತಿಗಳಿಗೆ ಬೆದರಿಕೆ ತಂತ್ರ ಒಡ್ಡುವಂತ ನೀಚ ಕೆಲಸಕ್ಕೆ ಯಾರಾದ್ರೂ ಕೈ ಹಾಕಿದ್ದೆ ಆಗಿದ್ರೆ ಅದನ್ನು ಯಾವತ್ತೂ ಕೂಡ ನಾವು ಸಹಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಗೌರವಾನ್ವಿತ ಸ್ಥಾನದಲ್ಲಿರುವಂತ ಧಾರ್ಮಿಕ ಮುಖಂಡರಾಗಿರುವಂತವರು ನ್ಯಾಯಾಂಗದ ಬಗ್ಗೆ ಅವರ ಸಮಾಜದಲ್ಲಿ ಜನಸಾಮಾನ್ಯರಿಗೆ ಒಂದು ಸಂದೇಶವನ್ನು ಕೊಡಬೇಕಾದಂತ ಪೀಠದಲ್ಲಿ ಕೂತಿರ್ತಕ್ಕಂಥವರು ನ್ಯಾಯಮೂರ್ತಿಗಳ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಪದಬಳಕೆ ಮಾಡಿರುವಂತದ್ದು ಖಂಡನಾರ್ಹ. ಈ ವಿಷಯವನ್ನ ನಾವು ಇವತ್ತು ಗುಲ್ಬರ್ಗಾ ವಕೀಲರ ಸಂಘ ಹೈಕೋರ್ಟ್ ಘಟಕದ ವತಿಯಿಂದ ನಾವು ತೀವ್ರವಾಗಿ ಖಂಡನೆಯನ್ನ ಮಾಡ್ತಾ ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ನಾವು ಆಗ್ರಹವನ್ನ ಪಡಿಸ್ತಾ ಇದ್ದೀವಿ. ನ್ಯಾಯಾಂಗ ಸ್ವತಂತ್ರವಾಗಿ ತನ್ನ ಕಾರ್ಯನಿರ್ವಹಣೆಯನ್ನ ಮಾಡಬೇಕಿದ್ರೆ ಈ ರೀತಿ ತಮ್ಮ ಬಾಯಿಯ ತೆವಲಿಗೋಸ್ಕರ ಮಾತಾಡುವಂತ ವ್ಯಕ್ತಿಗಳನ್ನ ತಕ್ಷಣದಲ್ಲಿ ನ್ಯಾಯಾಂಗ ನಿಂದನೆ ಅಡಿಯಲ್ಲಿ, ಕ್ರಿಮಿನಲ್ ನ್ಯಾಯಾಂಗ ನಿಂದನೆ ಅಡಿಯಲ್ಲಿ ಒಳಗಾಗಬೇಕು. ಯಾಕೆಂದ್ರೆ ಹಿಂದೆ ಒಂದು ದಿನ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಚಪ್ಪಲಿ ಎಸೆದಂತಹ ವಿಷಯದಲ್ಲೂ ಕೂಡ ಗುಲ್ಬರ್ಗಾ ವಕೀಲರ ಸಂಘ ಅಷ್ಟೇ ತೀವ್ರವಾಗಿ ಖಂಡನೆಯನ್ನು ವ್ಯಕ್ತಪಡಿಸಿತ್ತು. ನ್ಯಾಯಾಂಗ ಯಾವತ್ತೂ ಸ್ವತಂತ್ರವಾಗಿರಬೇಕು. ನ್ಯಾಯಾಂಗದ ಸ್ವತಂತ್ರತೆಗೆ ಯಾರೇ ಧಕ್ಕೆಯನ್ನು ಉಂಟು ಮಾಡಿದ್ರು ಕೂಡ, ಯಾಕೆಂದ್ರೆ ನ್ಯಾಯವಾದಿಗಳಿಗೆ, ನ್ಯಾಯಮೂರ್ತಿಗಳಿಗೆ ನಮ್ಮ ಜಾತಿ ಯಾವುದು ಅಂದ್ರೆ ನ್ಯಾಯ ಧರ್ಮವೇ ನಮ್ಮ ಜಾತಿ, ಸಂವಿಧಾನವೇ ನಮ್ಮ ಧರ್ಮ ಅಂತ ಅವತ್ತು ಹೇಳ್ತೀವಿ, ಇವತ್ತು ಕೂಡ ಹೇಳ್ತಾ ಇದ್ದೀವಿ. ನಾವಿಲ್ಲಿ ಯಾವುದೇ ಪೀಠದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳ ಪೀಠದಲ್ಲಿ ಕೂತಿರ್ತಕ್ಕಂಥವರು ಯಾವುದೇ ಪಕ್ಷದ ಏಜೆಂಟ್ ಅನ್ನುವಂತ ಪದ ಬಳಕೆ ಮಾಡಿರುವಂತದ್ದು ಇದು ಮೂರ್ಖತನದ ಪರಮಾವಧಿ.
ಅದಕ್ಕೆ ದಯವಿಟ್ಟು ಅಂತ ಹೇಳಿಕೆಗಳನ್ನ ಇನ್ನು ಮುಂದೆ ಯಾರೇ ಕೊಡ್ಲಿ, ಯಾವುದೇ ಜಾತಿಯವರು ಕೊಡ್ಲಿ, ಯಾವುದೇ ಧರ್ಮದವರು ಕೊಡ್ಲಿ, ಯಾವುದೇ ರಾಜಕೀಯ ಪಕ್ಷದವರು ಕೊಡ್ಲಿ, ನ್ಯಾಯಾಂಗ ಇವತ್ತು ತನ್ನ ತೀಕ್ಷ್ಣತೆಯಿಂದ ಗೌರವಾನ್ವಿತ ನ್ಯಾಯಮೂರ್ತಿಗಳು, ಅವ್ರು ಎಷ್ಟೇ ದೊಡ್ಡವರಿರ್ಲಿ, ಎಷ್ಟೇ ಸಣ್ಣವರಿರ್ಲಿ, ಯಾರೇ ಇರ್ಲಿ, ನ್ಯಾಯಾಂಗದ ಬಗ್ಗೆ ತಪ್ಪು ಮಾತುಗಳನ್ನ ಆಡೋದಾಗ್ಲಿ, ನ್ಯಾಯಾಂಗವನ್ನ ಬೆದರಿಸುವಂತದ್ದಾಗ್ಲಿ, ಅಂತ ಬೆದರಿಕೆಗಳಿಂದ ಏನಾದ್ರೂ ನಾವು ಆದೇಶಗಳಿಂದ, ಗೌರವಾನ್ವಿತ ನ್ಯಾಯಾಲಯಗಳಿಂದ ಆದೇಶವನ್ನ ಪಡಿತೀವಿ ಅನ್ನುವಂತ ಮೂರ್ಖತನದಿಂದ ಯಾವ್ದಾದ್ರು ಹೇಳಿಕೆ ಬಂದ್ರೆ ನ್ಯಾಯಾಂಗದ ನ್ಯಾಯಮೂರ್ತಿ ಏನು ಮುಖ್ಯಸ್ಥರಾಗಿರುವಂತ ಮುಖ್ಯ ನ್ಯಾಯಮೂರ್ತಿಗಳಿಗೆ ನಾವು ಇವತ್ತು ಆಗ್ರಹವನ್ನ ಪಡಿಸ್ತಾ ಇದ್ದೀವಿ ವಕೀಲರ ಸಂಘದ ಪರವಾಗಿ. ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ, ಅದು ಯಾರೇ ಇರಲಿ, ನಿರ್ದಾಕ್ಷಿಣ್ಯವಾಗಿ ಕ್ರಿಮಿನಲ್ ಕಂಟೆಂಪ್ಟ್ ಅನ್ನ ಇನಿಷಿಯೇಟ್ ಮಾಡೋದ್ರ ಮುಖಾಂತರ ಅಂತ ಮುಂದೆ ನಡೆಯುವಂತ ಕುಕೃತ್ಯಗಳಿಗೂ ಕೂಡ ಕಡಿವಾಣವನ್ನ ಹಾಕಬೇಕು. ಒಂದ್ ವೇಳೆ ಇದಕ್ಕೆ ಕಡಿವಾಣವನ್ನ ಹಾಕದೇ ಇದ್ರೆ ನ್ಯಾಯಾಂಗ ಸ್ವತಂತ್ರವಾಗಿ ತನ್ನ ಕಾರ್ಯನಿರ್ವಹಿಸುವುದರಲ್ಲಿ ಹಿಂದೆ ಬೀಳುತ್ತೆ ಎನ್ನುವಂತ ಒಂದು ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾ ಗುಲ್ಬರ್ಗಾ ವಕೀಲರ ಸಂಘ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮನವಿಯನ್ನು ಸಲ್ಲಿಸೋದ್ರ ಮುಖಾಂತರ ನಾವು ಅವರನ್ನ ಕೇಳ್ಕೊತಾ ಇದ್ದೀವಿ, ತಕ್ಷಣಕ್ಕೆ ಈ ರೀತಿಯ ಹೇಳಿಕೆಗಳನ್ನ ಕೊಡುವಂತವ್ರು ಯಾರೇ ಆಗಿರಲಿ ಅವ್ರ ಮೇಲೆ ಕ್ರಿಮಿನಲ್ ನ್ಯಾಯಾಂಗ ನಿಂದನೆಯನ್ನ ಸಲ್ಲಿಸೋದ್ರ ಮುಖಾಂತರ ಅವರನ್ನ ಜೈಲಿಗೆ ಕಳಿಸಬೇಕು. ಮತ್ತು ಅವರನ್ನ ಆ ರೀತಿ ಮಾತಾಡುವಂತ ಯಾವುದೇ ವ್ಯಕ್ತಿ ಆಗಿರಲಿ, ಸಮಾಜಕ್ಕೆ ಸಂದೇಶವನ್ನ, ಕೆಟ್ಟ ಸಂದೇಶವನ್ನ ಕೊಡೋದಕ್ಕೆ ಪ್ರಯತ್ನ ಪಡುವಂತ ಯಾವುದೇ ವ್ಯಕ್ತಿ ಆಗಿರಲಿ. ಗ್ರೇಟ್ ರಾಜ್ ಕಮಲ್ ಸರ್ಕಸ್ ಇವಾಗ ನಿಮ್ಮ ಕಲಬುರಗಿ ನಗರದಲ್ಲಿ. ನಿಮ್ಮ ಕಲಬುರಗಿಯಲ್ಲಿ ಮೊದಲ ಬಾರಿಗೆ ಬಂದಿರುವಂತಹ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ದೇಶ ವಿದೇಶ ಪ್ರದರ್ಶನ ಮಾಡಿ ನಂತರ ನಮ್ಮ ಕಲಬುರಗಿಯಲ್ಲಿ ಪ್ರತಿದಿನ 3 ಆಟಗಳು ಪ್ರದರ್ಶನ ಮಾಡಲಿದೆ. ಚೈನಾ, ನೇಪಾಳ, ಅಸ್ಸಾಂ ಮತ್ತು ಮಣಿಪುರಗಳಿಂದ ಬಂದಿರುವ ಮಹಿಳೆಯರು ಹಾಗೂ ಪುರುಷರು ಸರ್ಕಸ್ ಕಲಾವಿದರಾಗಿದ್ದಾರೆ. ಹಾಸ್ಯ ಜೋಕರ್ಗಳಿಂದ ಕಾಮಿಡಿಯನ್ ಶೋ ನಡೆಯಲಿದೆ. ಕಾರ್ ಪಾರ್ಕಿಂಗ್ ಜೊತೆಗೆ ಕ್ಯಾಂಟೀನ್ ಸೌಲಭ್ಯ ಕೂಡ ಕಲ್ಪಿಸಲಾಗಿದೆ. ಮೊದಲನೇ ಆಟ ಮಧ್ಯಾಹ್ನ 1 ಗಂಟೆಗೆ, ಎರಡನೇ ಆಟ ಸಂಜೆ 4 ಗಂಟೆಗೆ, ಮೂರನೇ ಆಟ ಸಾಯಂಕಾಲ 7 ಗಂಟೆಗೆ. ಶನಿವಾರ ಮತ್ತು ರವಿವಾರ ಸ್ಪೆಷಲ್ ಶೋ ಬೆಳಗ್ಗೆ 10:30 ಮತ್ತೆ ಕಿತ್ತಡ, ನಿಮ್ಮ ಕುಟುಂಬದೊಂದಿಗೆ ಹಿಂದೆ ಸರ್ಕಸ್ ನೋಡಲು ಬನ್ನಿ. ಸ್ಥಳ ಖರ್ಗೆ ಪೆಟ್ರೋಲ್ ಬಂಕ್ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ.